ಮಹಿಳೆ ಅಂದರೆ ಒಂದು ಶಕ್ತಿ. ಅವರು ಮನೆಯೂ ನಡೆಸ್ತಾರೆ, ಒಂದು ದೊಡ್ಡ ಸಂಸ್ಥೆನೂ ನಡೆಸ್ತಾರೆ. ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ಇದೆ. ಅದಕ್ಕೆ ಫಸ್ಟ್ ನಿರೂಪಕಿಯಾಗಿ ಬಂದೆ. ಸೊ ನಿರೂಪಕಿಯಾಗಿದ್ದಾಗ ನಟಿಯಾಗಬೇಕು, ನಟಿಯಾಗಿರೋಳು ನಿರ್ದೇಶಕಿ ಆಗಬೇಕು, ನಿರ್ದೇಶಕಿ ಆಗಿರೋಳು ನಿರ್ಮಾಪಕಿ ಆಗಬೇಕು. ಸೊ ಐ ಕೀಪ್ ಟೇಕಿಂಗ್ ದೋಸ್ ಸ್ಟೆಪ್ಸ್ ಬಿಕಾಸ್ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಗುಣ ನನ್ನಲ್ಲಿದೆ. ರಿಸ್ಕ್ ಅನ್ನೋದು ನಿಮ್ಮ ಲೈಫಲ್ಲಿ ನೀವು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀರ? ನಮಗೆ ಎಷ್ಟು ಲೆವೆಲ್ಗೆ ಹೋಗ್ಬೋದು, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂದಾಗ ನಾವು ನ್ಯಾಚುರಲಿ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ. ಐ ಆಮ್ ದ ಬಾಸ್. ಈಗ ನಾನು ನಿರ್ಮಾಪಕಿ, ನನ್ನ ಇಷ್ಟ ಬಂದಿದ್ದು ನಾನು ತೆಗಿತೀನಿ, ನನಗೆ ಇಷ್ಟ ಬಂದಿದ್ದ ಸಿನಿಮಾ ನಾನು ಮಾಡ್ತೀನಿ, ನನ್ನ ದುಡ್ಡು, ನನ್ನ ರಿಸ್ಕು. ಸೊ ನಾವು ಖಂಡಿತ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ನಮ್ಗೆ ಇಷ್ಟ ಬಂದಿದ್ದು ನಾವು ಮಾಡ್ಬೋದು. ಕಲಾವಿದರು ಇವಾಗಿನ ಒಂದು ಜನರೇಷನಲ್ಲಿ ತುಂಬ ಜನ ಸಿಗ್ತಾರೆ. ನಿಮ್ಮ ಒಂದು ಸೆಲೆಕ್ಷನ್ ಯಾವ ಥರ ಇರುತ್ತೆ? ಆದರೆ ಮೊದಲನೇ ಆದ್ಯತೆ ಕನ್ನಡ ಭಾಷೆ ಬರಬೇಕು. ಅವರು ಬಂದಾಗ ಅವರಲ್ಲಿ ಒಂದು ಗುರಿ ಇರಬೇಕು, ಏನೋ ಒಂದು ಸಾಧಿಸಬೇಕು ಅನ್ನೋ ಛಲ ಇರಬೇಕು. ನಮಸ್ಕಾರ ಎಲ್ಲರಿಗೂ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವೈದೇಹಿ ಬಾಟಿ. ಮೊದಲೇದಾಗಿ ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ಒಂದು ದಿನಾಚರಣೆಯನ್ನು ಸಂಭ್ರಮಾಚರಣೆ ಮಾಡೋದಕ್ಕೆ ಆಬ್ವಿಯಸ್ಲಿ ಕಿರುತೆರೆಯನ್ನು ದಶಕಗಳಿಂದ ಆಳಿದಂತಹ ಗಟ್ಟಿಗಿತ್ತಿ ನಮ್ಮ ಜೊತೆ ಇದ್ದಾರೆ. ಇಷ್ಟೊತ್ತಿಗಾಗಲೇ ನಿಮಗೆ ಗೊತ್ತಾಗಿರಬೇಕು ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತ. ಎಸ್, ನಟಿ, ನಿರ್ದೇಶಕಿ, ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರ ಒಂದು ಈ ಕಿರುತೆರೆಯ ಜರ್ನಿ, ಹಾಗೆ ಅವರ ವೈಯಕ್ತಿಕ ಜೀವನದ ಬಗ್ಗೆ ಸ್ವಲ್ಪ ಮಾತುಕತೆ ಆಡೋಣ. ಹಾಗೆ ಮಹಿಳಾ ದಿನಾಚರಣೆ ಬಗ್ಗೆ ಅವ್ರೇನು ಹೇಳ್ತಾರೆ ಅದನ್ನು ಕೂಡ ಕೇಳೋಣ. ಮೊದಲಾಗಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರುತಿ ಮ್ಯಾಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮಹಿಳಾ ದಿನಾಚರಣೆಯ ಶುಭಾಶಯ. ನಿಮಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಸ್, ಮಹಿಳಾ ದಿನಾಚರಣೆ ಅದ್ರ ಬಗ್ಗೆ ನಿಮ್ಮ ನಿಲುವೇನು? ಯಾಕೆ ನಿಮಗೆ ಅನ್ಸೋದಿಲ್ವಾ ಯಾಕೆ ಪುರುಷರನ್ನ ಮತ್ತೆ ಮಹಿಳೆಯರನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾರೆ? ಇಬ್ರು ಒಂದೇ ಅಲ್ವಾ? ನಮಗೆ ಅಂತಂದು ಇಷ್ಟೊಂದು ಯಾಕೆ ಒಂದು ದಿನಾಚರಣೆಯನ್ನು ಮಾಡಿ ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಯಾಕೆ ಮಾಡಬೇಕು ಅಂತ ಅನ್ಸೋದಿಲ್ವಾ ನಿಮಗೆ ಅಂತ? ಅಂದರೆ ಅದು ಇವತ್ತಿನ ಮಟ್ಟಿಗಂತೂ ಎಲ್ರಿಗೂ ಗೊತ್ತಾಗಿರೋವಂಥ ಸತ್ಯ. ಮಹಿಳೆ ಅಂದರೆ ಒಂದು ಶಕ್ತಿ. ಅವರು ಮನೆಯೂ ನಡೆಸ್ತಾರೆ, ಒಂದು ದೊಡ್ಡ ಸಂಸ್ಥೆನೂ ನಡೆಸ್ತಾರೆ, ಎಲ್ಲ ರೀತಿಯ ವಿದ್ಯೆಗಳನ್ನು ತುಂಬ ಬೇಗ ಕಲಿತು ಒಂದು ಸಂಸಾರ ಇರ್ಬೋದು, ಒಂದು ಸಂಸ್ಥೆನಿರ್ಬೋದು, ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಸೊ ಐ ಥಿಂಕ್ ಪುರುಷರಿಗಿಂತ ಮಹಿಳೆಯರಿಗೆ ಹೆಚ್ಚಿನ ಶಕ್ತಿ ಇದೆ. ಅದಕ್ಕೆ ಎರಡೂ ಕಡೆ ನಿಭಾಯಿಸೋ ಶಕ್ತಿ. ಸೊ ದೇ ಆರ್ ಒನ್ ಸ್ಟೆಪ್ ಅಹೆಡ್. ಸೊ ಅವರಿಗೆ ಡೆಫಿನೆಟ್ಲಿ ಒಂದು ದಿನ ಅಂತ ನಾವು ಆಚರಿಸೋದು ಇಸ್ ಎ ಗುಡ್ ಥಿಂಗ್ ಅಲ್ವಾ? ಓಕೆ, ನೀವು ಹೇಳ್ದಂಗೆ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವಾಗ ಏನು ಸಕ್ರಿಯರಾಗಿದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅವರನ್ನು ತುಳಿಯುವಂತಹ ಮತ್ತು ಅವರೇನೋ ಬೆಳವಣಿಗೆಯನ್ನು ಸಹಿಸದಂತಹ ಕೆಲವೊಂದಿಷ್ಟು ಜನ ಇರ್ತಾರೆ. ಸೊ ಅವರಿಂದ ಅರ್ಧ ಮಹಿಳೆಯರು ಮುಂದೆ ಬರಬೇಕು ಅಂತ ಇದ್ರು ಕೂಡ ಹಿಂದೆ ಒಂದು ಸ್ಟೆಪ್ ಬ್ಯಾಕ್ ಮಾಡ್ತಾ ಇರೋವಂಥದ್ದು. ಸೊ ಅಂಥವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಂಥ ಸಿಚುವೇಶನ್ ಯಾವಾಗ ಹೋಗಬಹುದು, ಆ ಒಂದು ಮೈಂಡ್ಸೆಟ್ ಯಾವಾಗ ಹೋಗಬಹುದು ಅಂತ? ಆ್ಯಕ್ಚುಲಿ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅದು ಬರೀ ಮಹಿಳೆಯರು ಫೇಸ್ ಮಾಡ್ತಿಲ್ಲ, ಈವನ್ ಪುರುಷರು ಫೇಸ್ ಮಾಡ್ತಿರ್ತಾರೆ. ಸ್ಕೂಲ್ನಲ್ಲಿ ಸಣ್ಣ ಸಣ್ಣ ಮಕ್ಕಳು ಫೇಸ್ ಮಾಡ್ತಿದ್ದಾರೆ. ಅಂದರೆ ತುಂಬ ಕಾಂಪಿಟೇಷನ್ ಇವತ್ತು. ಸೊ ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಸೊ ಯಾರೇ ಸ್ವಲ್ಪ ಮೇಲ್ ಬರ್ತಿದ್ರೆ ತಕ್ಷಣ ಇನ್ಯಾರೋ ಅದನ್ನು ತಡೆಗಟ್ಟಿ ಅವ್ರ ಮೇಲ್ ಬರೋದಕ್ಕೆ ಪ್ರಯತ್ನ ಪಡ್ಬೋದು. ಸೊ ಇಟ್ಸ್ ಆಲ್ ಪಾರ್ಟ್ ಆಫ್ ದ ಗೇಮ್. ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಮುಂದುವರಿಬೇಕಷ್ಟೇ. ಇವಾಗ ಒಂದು ಕಷ್ಟ ಅಂತ ಬಂದಾಗ ಒಂದು ಆರ್ಗನೈಸೇಷನಲ್ಲಿ ಆಗಿರಬಹುದು, ಮನೇಲಾಗಿರಬಹುದು, ಒಂದು ಕಷ್ಟ ಅಂದರೆ ಇಬ್ಬರು ಗಂಡ ಹೆಂಡತಿ ಆಗಿರ್ಬೋದು, ಈ ಕಡೆ ಬಾಸ್ ಮತ್ತು ಎಂಪ್ಲಾಯೀಸ್ ಆಗಿರ್ಬೋದು, ಅವರಿಬ್ಬರು ಸಮ ಪ್ರಮಾಣದಲ್ಲಿ ಅದನ್ನು ತಗೊಳ್ತಾ ಇರ್ತಾರೆ. ಆದರೆ ಇದು ಇಂಪ್ಯಾಕ್ಟ್ ಏನಾಗುತ್ತಲ್ಲ, ಮಹಿಳೆಯರ ಮೇಲೆ ಇಂಪ್ಯಾಕ್ಟ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಅವ್ರನ್ನ ದೂರೋದು, ಅಥವಾ ನಿನ್ನಿಂದ ಈ ಥರದೊಂದಿಷ್ಟು ಆಗ್ತಾ ಇದೆ, ಅದನ್ನು ನೀ ಸರಿ ಮಾಡ್ಕೊ ಅಂತ ಇದು ಮಾಡೋದು, ಅದು ಮಹಿಳೆಯರಿಗೆ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ಅದನ್ನು, ಅದಕ್ಕೆ ಕೇಳ್ತಾ ಇದ್ದೀನಿ. ಓಕೆ, ನಾನು ಆ ಥರ ಅಬ್ಸರ್ವ್ ಮಾಡಲ್ಲ. ಜನರಲಿ ನಾವು ಏನೋ ಎಸ್ಪೆಷಲಿ ನಮ್ಮ ಶೂಟಿಂಗ್ ಸ್ಪಾಟ್ಗಳಲ್ಲಿ ಏನಾಗುತ್ತೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ಅಂದರೆ ಪುರುಷರು ಅಷ್ಟೇ ಕೆಲಸ ಮಾಡ್ತಾರೆ, ಪಾಪ ಮಹಿಳೆಯರು ಅಷ್ಟೇ ಕೆಲಸ ಮಾಡ್ತಾರೆ. ಸೊ ಹಾಗಿರೋವಾಗ ಇಂಪ್ಯಾಕ್ಟ್ ಒಬ್ಬರ ಮೇಲೆ ಹೆಚ್ಚು ಅಂತೇನಿಲ್ಲ. ಇಟ್ ಈಸ್ ಈಕ್ವಲ್ ಇನ್ ಆರ್ ಫೀಲ್ಡ್. ಇಬ್ರಿಗೂ ಸಮವಾಗಿ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ನಾ ಹೇಳಿದ್ನಲ್ಲ, ನಾವು ಎಷ್ಟರ ಮಟ್ಟಕ್ಕೆ ಅದನ್ನು ನಿಭಾಯಿಸೋ ಶಕ್ತಿ ಬೆಳೆಸ್ಕೋತೀವೋ ಅದ್ರ ಮೇಲೆ ನಾವು ಸರ್ವೈವ್ ಆಗ್ತೀವಿ. ಸೊ ಇಟ್ ಈಸ್ ಅಪ್ ಟು ಅಸ್. ಸೊ ಅದನ್ನು ಹೆಚ್ಚಾಗಿ ಇಂಪ್ಯಾಕ್ಟ್ ನಾವು ತಗೋತೀವ ಬಿಡ್ತೀವ ಅನ್ನೋದು ನಮಗೆ ಬಿಟ್ಟಿದ್ದು. ಓಕೆ, ಇಷ್ಟು ವರ್ಷದಲ್ಲಿ ನೀವು ನಿರ್ದೇಶನ ಮಾಡಿ, ನಿರ್ಮಾಣ ಮಾಡಿ, ಒಂದು ಸಕ್ಸಸ್ಫುಲ್ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಬಂದು ಒಂದು ಕುತ್ಕೊಂಡಿರೋದು. ಸೊ ನಿಮ್ಮ ಜರ್ನಿ ಫ್ರಮ್ ದ ಸ್ಕ್ರ್ಯಾಚ್ ಇಲ್ಲಿವರೆಗೂ ನಿಮ್ಮ ಜರ್ನಿನ ನೀವು ಹೇಗೆ ನೋಡೋಕ್ಕೆ ಇಷ್ಟಪಡ್ತೀರಾ? ಏನು ನೆನಪಾಗತ್ತೆ ನಿಮಗೆ ಇಷ್ಟೆಲ್ಲ ನೀವು ನೋಡ್ತಾ ಹೋದರೆ, ನಿಮ್ಮ ಹಿಂದಿನ ಜರ್ನಿ ಮತ್ತು ಇವಾಗಿಂದೆಲ್ಲ ನೋಡ್ತಾ ಹೋದರೆ ಏನು ತುಂಬ ನಿಮ್ಗೆ ನೆನಪಾಗುವಂಥದ್ದು ಏನಿದೆ ಅಂತ?
ಅಂದರೆ ಬೇಸಿಕಲಿ ನಾನು ಮೊದಲಿಂದನೂ ಸ್ವಲ್ಪ ಅಡ್ವೆಂಚರಸ್ ಮೈಂಡ್ ಸೆಟ್ ಇರೋಳು. ಅಂದರೆ ನನಗೆ ಒಂದೇ ಥರ ತುಂಬ ಸೇಫ್ ಝೋನಲ್ಲಿ ಜೀವನ ಮಾಡೋದು ಸ್ವಲ್ಪ ಕಷ್ಟ ನನಗೆ. ಸೊ ಏನು ಮಾಡ್ತಿರ್ತೀನಿ, ಏನಾದ್ರು ಹೊಸ ಅದನ್ನು ಹುಡುಕ್ತಾ ಇರ್ತೀನಿ. ಈಗ ನಾನು ಓದ್ತಿರೋವಾಗ ಇನ್ನೇನೋ ಮಾಡಬೇಕು ಅನಿಸುತ್ತೆ. ಸೊ ನಾನು ಫಸ್ಟ್ ನಿರೂಪಕಿಯಾಗಿ ಬಂದೆ. ಸೊ ನಿರೂಪಕಿಯಾಗಿದ್ದಾಗ ನಟಿ ಆಗಬೇಕು, ನಟಿಯಾಗಿರೋಳು ನಿರ್ದೇಶಕಿ ಆಗಬೇಕು, ನಿರ್ದೇಶಕಿ ಆಗಿರೋಳು ನಿರ್ಮಾಪಕಿ ಆಗಬೇಕು. ಸೊ ಐ ಕೀಪ್ ಟೇಕಿಂಗ್ ದೋಸ್ ಸ್ಟೆಪ್ಸ್ ಬಿಕಾಸ್ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಗುಣ ನನ್ನಲ್ಲಿದೆ. ಸೊ ನಾನು ಇಡೀ ಜರ್ನಿ ನೋಡ್ಕೊಂಬಂದಾಗ ನಾನು ಎಲ್ಲೂ ಒಂದು ಕಡೆ ನಿಂತಿಲ್ಲ. ಐ ಹ್ಯಾವ್ ಬೀನ್ ಕ್ರಾಸಿಂಗ್ ಲೈನ್ಸ್ ಆ್ಯಂಡ್ ಮುಂದಕ್ಕೆ ಹೋಗ್ತಾನೇ ಇದ್ದೀನಿ ಬಿಕಾಸ್ ನಂಗೆ ಎಕ್ಸ್ಪ್ಲೋರ್ ಮಾಡೋ ಆಸಕ್ತಿ ಇದೆ. ಏನಿದೆ, ಹೇಗಾಗ್ಬೋದು, ಒಂದು ನಿರ್ದೇಶಕಿ ಆದರೆ ಹೇಗೆ ನೋಡ್ತೀವಿ ಇದನ್ನು. ಈಗ ನಟಿಯಾಗಿ ನೋಡೋ ಪರ್ಸ್ಪೆಕ್ಟಿವೇ ಬೇರೆ ನಾವು ಆ್ಯಕ್ಟ್ ಮಾಡೋವಾಗ, ಆದರೆ ಒಬ್ಬ ಡೈರೆಕ್ಟರ್ ಅದನ್ನು ನೋಡೋ ರೀತಿ ಬೇರೆ, ಅದನ್ನೇ ಪ್ರೊಡ್ಯೂಸ್ ಮಾಡೋವಂಥ ಒಬ್ಬ ಪ್ರೊಡ್ಯೂಸರ್ ನೋಡೋ ರೀತಿ ಬೇರೆ. ಸೊ ಎಲ್ಲ ಆ್ಯಂಗಲಲ್ಲೂ ಅದು ನೋಡಿದ್ರೆ ಹೇಗಿರುತ್ತೆ, ಇದೆಲ್ಲವನ್ನು ನಾನು ಫಸ್ಟಿಂದನೂ ಸ್ವಲ್ಪ ಕ್ಯೂರಿಯಾಸಿಟಿ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಸೊ ನನ್ನ ಜರ್ನಿ ಇದ್ರೆ ತುಂಬ ಅಡ್ವೆಂಚರಸ್ ಆಗಿ ಲೀಡ್ ಮಾಡ್ಕೊಂಡು ಬಂದಿದ್ದೀನಿ ಅನ್ಸುತ್ತೆ. ದೊಡ್ಡವ್ರು ಹೇಳ್ತಾರೆ ಒಂದೇ ದೋಣಿ ಮೇಲೆ ಕಾಲಿಡಬೇಕು, ಯಾಕೆ ಎಲ್ಲ ಕಡೆನೂ ನಮ್ದೊಂದು ಚಾಪ್ ಮುಡಿಸ್ಬೇಕು ಅನ್ನೋದು. ಸೊ ಎಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಅದರಲ್ಲಿ. ನೀವು ಒಂದು ಕಡೆ ಹೋಗ್ತಾ ಇದೆ ಅಂದರೆ ಅದನ್ನೇ ಮುಂದುವರ್ಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಬಟ್ ನೀವು ಎಲ್ಲ ಕ್ಷೇತ್ರದಲ್ಲೂ ನೀವು ತೊಡಗಿಸ್ಕೊಂಡಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಆ ಒಂದು ಇಮೇಜ್ನ ನೀವು ಅಪ್ಸೈಡ್ ಡೌನ್ ಮಾಡಿಬಿಟ್ರ ಅಂತ. ಇಲ್ಲ, ಹಾಗೇನಿಲ್ಲ. ಕೆಲವರು ಈಗ ಅವ್ರು ಏನು ಪ್ರೊಫೆಷನ್ ತಗೋತಾರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ನಟಿಯಾಗಿ ಅವರು ಒಂದು ತುಂಬಾನೇ ಪೀಕ್ ಹೋದಾಗ ಏನಾಗುತ್ತೆ, ಅವ್ರು ಏನು ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿಲ್ಲ. ಮೇ ಬಿ ನಮ್ಗೇನಾಯ್ತು, ನಾನು ಟೆಲಿವಿಷನ್ ಅಲ್ಲಿ ಪ್ರೀತಿ ಇಲ್ಲದ ಮೇಲೆ ಏನೋ ಧಾರಾವಾಹಿ ಮಾಡಿದೆ, ಅದರಲ್ಲಿ ಅನಂತ್ ನಾಗ್ ಅವರ ಪತ್ನಿಯ ಪಾತ್ರ ಮಾಡಿದೆ. ಅನಂತ್ ಸರ್ ಜೊತೆ ಆಕ್ಟ್ ಮಾಡಿದ್ಮೇಲೆ ಇನ್ನೇನು ನೆಕ್ಸ್ಟ್ ಲೆವೆಲ್ ಏನು ಯೋಚನೆ ಮಾಡೋಕ್ಕೆ ಇರಲಿಲ್ಲ ನನಗೆ. ಸೊ ಸೀರಿಯಲ್ ಅಲ್ಲಿ ಇನ್ನೇನು ಎಕ್ಸ್ಪ್ಲೋರ್ ಮಾಡೋದು ಆಸ್ ಅನ್ ಆಕ್ಟ್ರೆಸ್ ಅಂತ ನನಗೇನು ಕಾಣಲಿಲ್ಲ. ಸೊ ಅದಾದ ನಂತರ ಓಕೆ, ಬೇರೆ ಏನಾದ್ರು ಮಾಡಬೇಕಲ್ಲ. ಅದೇ ನೀವು ಯಾರು ಬೇರೆ ಎಸ್ಟಾಬ್ಲಿಷ್ಡ್ ನಟಿ ಹೂ ಇಸ್ ಲೈಕ್ ಫುಲ್ ಫ್ಲೆಜ್ಡ್ ಇನ್ ಟು ಇಟ್, ಪ್ರಾಬಬ್ಲಿ ಅವ್ರಿಗೆ ಈ ಥರ ಥಾಟ್ಸ್ ಬರದೇ ಇರ್ಬೋದು. ಅವ್ರು ಅಲ್ಲೇ ಗಟ್ಟಿಯಾಗಿ ಬೇರೂರಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಸೊ ಇಟ್ಸ್ ಅಪ್ ಟು ದೆಮ್. ಮೇ ಬಿ ನನಗೆ ಕಿರುತೆರೆಯಲ್ಲಿ ನೆಕ್ಸ್ಟ್ ಲೆವೆಲ್ ನಂಗೆ ಏನೋ ಅನಿಸ್ಲಿಲ್ವೇನೋ ಆವಾಗ. ಸೊ ಐ ಟುಕ್ ಎ ಜಂಪ್. ಓಕೆ, ಬಟ್ ನೀವು ಆ ಒಂದು ಸೀರಿಯಲ್ ಮಾಡಿದ್ಮೇಲಿಂದ ಕೂಡ ನಿಮಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಅಂತ ಆಗಿತ್ತು. ಬಿಕಾಸ್ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಂತಹ ಒಂದು ಸೀರಿಯಲ್ ಅದು. ಅದಾದ್ಮೇಲೆ ನಿಮಗೆ ಬೇರೆ ಬ್ರೇಕ್ ಸಿಗ್ಬೋದಾಗಿತ್ತೇನೋ, ಅಥವಾ ಫಿಲ್ಮ್ಗಳಲ್ಲೇ ಸಿಗ್ಬೋದಾಗಿತ್ತೇನೋ, ಕಿರುತೆರೆಯಲ್ಲೇ ನಟಿಯಾಗಿ ಸಿಗ್ಬೋದಾಗಿತ್ತೇನೋ. ಸೊ ಏನಕ್ಕೆ ಆ ಥರ ಒಂದು ಡ್ರಾಸ್ಟಿಕ್ ಆಗಿ ನೀವು ಸ್ಕಿಪ್ ಮಾಡಿಬಿಟ್ರಿ ಅಂತಂದ್ರೆ? ಇಲ್ಲ, ಅದು ಹಂಗಾಗಲಿಲ್ಲ. ಜನರಲಿ ನನಗೆ ಸ್ವಲ್ಪ ನಿಮ್ಗೆ ಹೇಳಿದ್ನಲ್ಲ, ಎಕ್ಸ್ಪ್ಲೋರಿಂಗ್ ಮೈಂಡ್ ಇರೋದ್ರಿಂದ ನಾನು ಆ್ಯಕ್ಟ್ ಮಾಡೋವಾಗ್ಲೇ ಯೂಶ್ವಲಿ ಮಾನಿಟರ್ ಮುಂದೆ ಕೂತಿರ್ತಿದ್ದೆ. ಅಂದರೆ ನಮ್ಮ ಸೀನ್ ಆದಮೇಲೆ ನಾನು ಹೋಗಿ ರೂಮಲ್ಲಿ ಕೂತ್ಕೊಳ್ಳೋದಾಗ್ಲಿ ಅದು ನನಗೆ ರೂಢಿ ಇರಲಿಲ್ಲ. ಸೊ ನನ್ನ ಸೀನ್ ಅಥವಾ ಶಾರ್ಟ್ ಮುಗಿದ್ಮೇಲೆ ಮಾನಿಟರ್ ಮುಂದೆ ಕೂತ್ಕೊಂಡು ಬೇರೆಯವ್ರು ಆ್ಯಕ್ಟ್ ಮಾಡೋದನ್ನ ನೋಡೋದು, ಈಗ ನಿರ್ದೇಶಕರು ಫ್ರೇಮ್ ಇಟ್ಟರೆ ಹೇಗಿಡ್ತಾರೆ ಅಂತ ಅಬ್ಸರ್ವ್ ಮಾಡೋದು, ಇವೆಲ್ಲ ನಂಗೆ ಸ್ವಲ್ಪ ಮೊದಲಿಂದನೂ ಡೆವಲಪ್ ಆಗಿತ್ತು. ಸೊ ಮೇ ಬಿ ಅದು ಹಾಗೆ ಇನ್ಕ್ಲಿನೇಷನ್ ತೊಗೊಳ್ತೇನೋ. ಓಕೆ, ರಿಸ್ಕ್ ಅನ್ನೋದು ನಿಮ್ಮ ಲೈಫಲ್ಲಿ ನೀವು ಎಷ್ಟರ ಮಟ್ಟಿಗೆ ತೊಡಗಿಸ್ಕೊಂಡಿದ್ದೀರಾ? ಬಿಕಾಸ್ ರಿಸ್ಕ್ ಇಲ್ಲದೆ ನಾವು ಯಾವುದನ್ನು ಒಂದು ನಿರ್ಧಾರ ಮಾಡ್ತೀವಿ ಮಾಡಬೇಕಂತ, ಬಟ್ ಅದರಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಅದನ್ನು ಮೀರಿ ನಮಗೆ ಹೋಗೋದಕ್ಕೆ ಎಲ್ಲೋ ಒಂದು ಕಡೆ ಭಯ ಇರುತ್ತೆ, ಎಲ್ಲಿ ನಾವು ಸೋತ್ ಬಿಡ್ತೀವೋ ಅನ್ನುವಂತಹ ಒಂದು ಹೆಸಿಟೇಷನ್ ಇರುತ್ತೆ. ಸೊ ಆ ರಿಸ್ಕನ್ನು ನಿಮ್ಮ ಲೈಫಲ್ಲಿ ನೀವು ಹೇಗೆ ಅಳವಡಿಸ್ಕೊಂಡ್ರಿ ಅಂತ? ಐ ಥಿಂಕ್ ನಮ್ಮ ಪ್ರೊಫೆಷನ್ ಎಸ್ಪೆಷಲಿ ಈಗ ನಮ್ಮ ತಂದೆ ತಾಯಿ ಮಾತಾಡುವಾಗ ಅವರು ಯಾವಾಗಲೂ ಕೇಳೋದು ಈಗ ಯಾವಾಗ ನನ್ನನ್ನು ಮೀಟ್ ಮಾಡಿದ್ರು ನಾನು ಏನೋ ಒಂದು ಪ್ರೆಷರಲ್ಲೋ ಏನೋ ಒಂದು ಒತ್ತಡಕ್ಕೆ ನನ್ನ ಮೈಂಡು ಯಾವಾಗಲೂ ಒತ್ತಡದಲ್ಲಿರುತ್ತೆ. ಸೊ ಅವ್ರು ಯಾವಾಗಲೂ ಇದ್ಯಾಕೆ ನೀನು ಯಾವಾಗ ಕಾಮ್ ಆಗ್ತೀಯ, ಯಾವಾಗ ಆರಾಮಾಗ್ತೀಯ ಅಂತ. ನಮ್ಮ ಪ್ರೊಫೆಷನ್ನೇ ಹಾಗೆ. ಇಟ್ಸ್ ನಾಟ್ ಲೈಕ್ ಅ ಜಾಬ್ ವೇರ್ ಯು ಜಸ್ಟ್ ಸೆಟಲ್. ಇಂಥ ಕಡೆ ಹೋದ್ವಿ, ಈ ಕೆಲಸ ಶುರು ಆಯಿತು, ತಿಂಗಳು ಸಂಬಳ ಬರ್ತಿದೆ, ಆರಾಮಾಗಿರೋಣ ಅಂತ. ನಮ್ಮ ಜಾಬೇ ಏನಂದರೆ ತುಂಬ ಆಪ್ಷನ್ಸ್ ಇದೆ. ಯು ಕ್ಯಾನ್ ಕೀಪ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗ್ಬೋದು ನಾವು ಈ ಒಂದು ಪ್ರೊಫೆಷನಲ್ಲಿ. ಸೊ ನಮಗೆ ಎಷ್ಟು ಲೆವೆಲ್ಗೆ ಹೋಗ್ಬೋದು, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂದಾಗ ನಾವು ನ್ಯಾಚುರಲಿ ರಿಸ್ಕ್ ತೊಗೊಳ್ಳೇಬೇಕಾಗತ್ತೆ ಅಲ್ವಾ? ಸೊ ರಿಸ್ಕ್ ತೊಗೊಳ್ದೆ ನಾವು ಸೇಫ್ ಝೋನಲ್ಲಿ ಇರ್ತೀವಿ ಅಂದರೆ ನೀವು ಹೇಳ್ದಂಗೆ ಇವಾಗ ನಟಿಯಾಗೇ ಉಳ್ಕೋಬೋದು. ಬೇಕಾದಷ್ಟು ಆಪ್ಷನ್ಸ್ ಬರ್ತಾ ಹೋಗುತ್ತೆ, ನಾವು ತಗೋತಾ ಹೋಗ್ತೀವಿ ಬ್ಯುಸಿಯಾಗಿ. ಇವತ್ತು ನಾನೊಂದು ಕಲಾವಿದೆಯಾಗೇ ಇರ್ಬೋದಿತ್ತು. ಬಟ್ ಇಫ್ ಯು ವಾಂಟ್ ಟು ಗ್ರೋ ಫರ್ದರ್, ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್, ಸೊ ನೀವೇನಾದ್ರು ರಿಸ್ಕ್ ತೊಗೊಂಡು ಮುಂದಕ್ಕೆ ಹೋಗ್ಲೇಬೇಕಾಗತ್ತೆ ಅಲ್ವಾ? ಅಂತದಂದ್ರೆ ಯಾವ ರಿಸ್ಕ್ನ ನೀವು ಮನೆಯವರೆಲ್ಲ ಬೇಡ ಅಂದ್ರೂ ಆ ರಿಸ್ಕ್ ತಗೊಂಡು ಮುಂದೆ ಬಂದು ಮಾಡಿರುವಂತಹ ಒಂದು ಕೆಲಸ ಯಾವ್ದಿದೆ, ಅದು ನೆನಪಿಸ್ಕೋಬೋದಾ ಅಂತ? ಅದು ಈ ಫೀಲ್ಡ್ಗೆ ಸಂಬಂಧಪಟ್ಟಿದ್ದಲ್ಲ. ಸಡನ್ ಆಗಿ ಒಂದು ಹೋಟ್ಲ್ ಓಪನ್ ಮಾಡ್ತೀನಿ ಅಂದ ತಕ್ಷಣ ಎಲ್ಲ ಗಾಬರಿ ಆಗ್ಬಿಟ್ರು. ಏನಾಯ್ತು ಸಡನ್ ಆಗಿ, ಯಾಕೆ ನೀನು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತ. ಅಂದರೆ ಅದೇನೋ ನನಗೆ ಒಂದು ಲೆವೆಲ್ ಸೀರಿಯಲ್ಸು ಎಲ್ಲ ಮಾಡಾದ ನಂತರ ಇನ್ನೇನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಿತ್ತು. ಆ್ಯಂಡ್ ನನ್ನ ಊರಲ್ಲೇ ಮಾಡಬೇಕು ಅಂತ, ಅದು ಮೈಸೂರಲ್ಲೇ ಮಾಡಬೇಕು ಅಂತ. ಸೊ ಮೈಸೂರಿನಲ್ಲಿ ಏನು ಮಾಡ್ಬೋದು ಅಂತ, ಒಂದು ಒಳ್ಳೆ ರೆಸ್ಟೋರೆಂಟ್ ಮಾಡ್ಬೋದೇನೋ ಅಂತ. ಬಟ್ ಏನಂದರೆ ಇವತ್ತಿಗೂ ಎಲ್ಲರಿಗೂ ಭಯ ಏನಂದರೆ, ಆ ಫೀಲ್ಡಲ್ಲಿ ಇವಾಗ ನಾವು ಈ ಫೀಲ್ಡಲ್ಲಿ ಒಂದು ನಿರ್ಮಾಪಕಿ ಆಗೋಕ್ಕೆ ಮುಂಚೆ ಸುಮಾರು ಒಂದು 15 ವರ್ಷ ಬೇರೆ ಬೇರೆದೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಸೊ ಮೇ ಬಿ ಅದು ತುಂಬ
ರಿಸ್ಕ್ ಆಗುವಂಥ ಕೆಲಸ ಆಗಲ್ಲ. ಯಾಕಂದರೆ ವಿ ಹ್ಯಾವ್ ಡನ್ ಎ ಪ್ರಾಕ್ಟೀಸ್ ಅಂತ ನೋಡ್ಕೊಂಬಂದಿದ್ದೀವಿ. ಈ ರೆಸ್ಟೋರೆಂಟ್ ಬಿಸ್ನೆಸ್ ಇರ್ಬೋದು ಅಥವಾ ಇನ್ಯಾವುದೋ ಬಿಸ್ನೆಸ್ ಇರ್ಬೋದು, ನಮಗೊಂದು ಕಲಿಕೆ ಬೇಕು, ಒಂದು ಪ್ರಿಪ್ರೇಷನ್ ಬೇಕು. ಸೊ ಪ್ರಿಪ್ರೇಷನ್ ಇಲ್ಲದೆ ಜಂಪ್ ಮಾಡೋದ್ರ ಬಗ್ಗೆ ನಮ್ಮ ಮನೆಗಳಲ್ಲಿ ಅಥವಾ ನನ್ನ ಫ್ರೆಂಡ್ ಸರ್ಕಲಲ್ಲಿ ಸ್ವಲ್ಪ ಟೆನ್ಷನ್ ಇದೆ. ಬಟ್ ಸ್ಟಿಲ್ ನನಗೆ ಇಷ್ಟ ಅಂತ ಐ ಜಸ್ಟ್ ಕೀಪ್ ಎಕ್ಸ್ಪ್ಲೋರಿಂಗ್. ಸೊ ಹೌದು, ನೀವು ಹೇಳ್ದಂಗೆ ಇವಾಗ ನಾವು ಒಂದು ಹೋಟೆಲ್ ಓಪನ್ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಅದ್ರದ್ದು ಹೋಟೆಲ್ ಮ್ಯಾನೇಜ್ಮೆಂಟ್ ಇಂದ ಒಂದು ಐಡಿಯಾ ಆದ್ರೂ ನಮ್ಗೆ ಇರ್ಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದನ್ನ ಇಲ್ದೇನೆ ನೀವೀಗ ಹೋಟೆಲ್ನ ತೆಗ್ದಿರೋದು ಅದು ಯಾವಾಗ 2020 ಅಲ್ಲಿ ಕೋವಿಡ್ ಮುಂಚೆ. ಸೊ ಇವಾಗ ತೆಗೆದ್ಬಿಟ್ಟು ಅದನ್ನ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡು ಹೋಗೋದು ಅದು ಎಷ್ಟು ಜವಾಬ್ದಾರಿ ಇರುತ್ತೆ? ಬಿಕಾಸ್ ನಿಮ್ದು ಫೀಲ್ಡ್ ನೀವೀಗ ಅಷ್ಟೇ ಹೇಳ್ದಂಗೆ ನಿಮ್ದು ಪ್ರಾಜೆಕ್ಟ್ಗಳು ಬರ್ತಾ ಇರುತ್ತೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಿಮ್ದು ಹೋಟೆಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಎಲ್ಲೋ ಒಂದ್ ಕಡೆ ಎರಡು ಮರ್ಜ್ ಆಗಿ ಕನ್ಫ್ಯೂಷನ್ಸ್ ಆಗಿ ಅವೆಲ್ಲ ಆಗಿದೆ, ಅವೆಲ್ಲವೂ ಆಗಿದೆ. ಅಂಡ್ ಇವರೆಲ್ಲ ಏನ್ ಹೆದರ್ಸಿದ್ರು ಅದೆಲ್ಲ ಆಕ್ಚುಲಿ ನಿಜ ಆಗ್ತಿದೆ. ಇನ್ಫ್ಯಾಕ್ಟ್ ನನಗೆ ಮೈಸೂರಲ್ಲೇ ಹೋಟೆಲ್ ನಡೆಸೋರು ಹೆದರ್ಸಿದ್ದಾರೆ. ಅಷ್ಟು ಸುಲಭ ಅಲ್ಲ, ನಿಮ್ಗೆ ಏನ್ ಕಾಣಿಸುತ್ತೋ ಆತರ ಅಲ್ಲ. ನಿಮ್ ಫೀಲ್ಡ್ ಅಲ್ಲಾದ್ರೆ ನೀವೇ ಬಾಸು, ನೀವೇ ಏನ್ ಬೇಕಾದ್ರೂ ನಡ್ಸ್ಕೋಬಹುದು. ಆದ್ರೆ ಈ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ ಹಂಗಲ್ಲ, ಬೇರೆ ತರ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅವ್ರು ಯಾರೋ ಬೈತಾರೆ, ಇದೇನು ಇಷ್ಟು ಕೆಟ್ಟದಾದೆ ನಿಮ್ ಹೋಟೆಲ್ ಊಟ ಅಂದ್ರೆ ನೀವು ಅದನ್ನ ಬೈಸ್ಕೋಬೇಕಾಗತ್ತೆ. ಸೊ ಆಲ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್. ಸೊ ಅದೊಂದು ಕಲಿಕೆ ಮಾಡ್ತಾ ಇದ್ದೀನಿ ನಿಧಾನಕ್ಕೆ, ಸ್ಟೆಪ್ ಬೈ ಸ್ಟೆಪ್, ನೋಡೋಣ ಹೌ ಇಟ್ ಬಿಕಮ್ಸ್. ಅದು ಒಂಥರ ಆಗಿರತ್ತಲ್ವಾ? ಇವಾಗ ನೀವು ಶ್ರುತಿ ನಾಯ್ಡು ಅಂತಂದ್ರೆ ವೆಲ್ ನೋನ್ ಫೇಸ್. ಇವಾಗ ಶ್ರುತಿ ಅವರು ಒಂದು ಹೋಟೆಲ್ ಓಪನ್ ಮಾಡಿದ್ದಾರೆ ಮೈಸೂರಲ್ಲಿ ಅಂತಂದ್ರೆ ಅವನ ಹೆಸರಿಟ್ಕೊಂಡೇ ಹೋಟೆಲಿಗೆ ಬರುವಂತಹ ಜನಗಳು ಕೂಡ ಜಾಸ್ತಿ ಇರ್ತಾರೆ. ಸೊ ಅಲ್ಲಿ ನಿಮಗೆ ಒಂದು ಕಾನ್ಫಿಡೆಂಟ್ ಇದೆಯಾ, ಓಕೆ ನನ್ನ ಫ್ಯಾನ್ಸ್ ಆದ್ರೂ ಬಂದು ನನ್ನ ಹೋಟೆಲ್ ಅಲ್ಲಿ ತಿನ್ಕೊಂಡು ಹೋಗ್ತಾರೆ? ಸುಮಾರು ಜನ ತುಂಬಾ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೋತಾರೆ. ಬಟ್ ದೇರ್ ಆರ್ ಸೋ ಮೆನಿ ಕಾಮನ್ ಪೀಪಲ್, ಬೇರೆ ಬೇರೆ ಊರಿಂದ ಬರ್ತಾರೆ. ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದೆಮ್. ಸೊ ಅದು ಸ್ವಲ್ಪ ಚಾಲೆಂಜಿಂಗ್. ಓಕೆ, ನಿರ್ದೇಶಕಿ, ನಟಿ ಮತ್ತೆ ಪ್ರೊಡ್ಯೂಸರ್ ಆಗಿ ನಾವು ನಿಮ್ಮನ್ನು ನೋಡಿದೀವಿ. ಶ್ರುತಿ ನಾಯ್ಡು ಏನು ಅನ್ನೋದು ಗೊತ್ತು. ಅದೆಲ್ಲವನ್ನ ಹೊರತುಪಡಿಸಿ ಅವೆಲ್ಲ ಬದಿಗಿಟ್ಟು ಓನ್ಲಿ ಶ್ರುತಿ ನಾಯ್ಡು ಅಂದ್ರೆ ಏನು, ಹೇಗೆ ಅವರು ಅಂತ? ನಾನು ಐ ಆಮ್ ಅ ವೆರಿ ಐ ಲವ್ ಟ್ರಾವೆಲಿಂಗ್. ಓಡಾಡಬೇಕು, ಖುಷಿಯಾಗಿರ್ಬೇಕು, ಎಲ್ಲ ಊರು ಸುತ್ತಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ಬೇರೆ ಬೇರೆ ಕ್ಯುಸಿನ್ಸ್ ಟೇಸ್ಟ್ ಮಾಡಬೇಕು. ಆಮೇಲೆ ಡ್ರೈವಿಂಗ್ ಇಸ್ ಸಮಥಿಂಗ್ ದಟ್ ಐ ಲವ್. ಸೊ ಎಲ್ಲರೂ ರೇಗಿಸ್ತಿರ್ತಾರೆ, ಮೋಸ್ಟ್ಲಿ ನೀವು ಹಿಂದಿನ ಜನ್ಮದಲ್ಲಿ ಲಾರಿ ಡ್ರೈವರ್ ಆಗಿದ್ದೀರಿ ಅನ್ಸುತ್ತೆ, ಇಷ್ಟು ಡ್ರೈವ್ ಮಾಡ್ತೀರಾ ಅಂತ. ಎನಿ ಲೆಂತ್, ಎಷ್ಟು ದೂರ ಆದರೂ ಸರಿ ಆ ಊರು, ಫ್ಲೈಟ್ ಬದಲು ಕಾರ್ ಓಡಿಸೋದು ಪ್ರಿಫರ್ ಮಾಡ್ತೀನಿ. ಸೊ ಕಾರ್ ಓಡಿಸ್ಕೊಂಡು ಫ್ರೆಂಡ್ಸ್ನ ಜೊತೆ ಇಟ್ಕೊಂಡು ಓಡಾಡೋದು, ಎಕ್ಸ್ಪ್ಲೋರ್ ಮಾಡೋದು, ಒಳ್ಳೊಳ್ಳೆ ಊಟ ಮಾಡೋದು, ಮತ್ತು ಲಿವ್ ಈಚ್ ಡೇ ಅಂತ. ಇವತ್ತಿರೋ ದಿನ ನಾಳೆ ಇರಲ್ಲ. ಸೊ ನಾವು ಇವತ್ತೇನಾದ್ರು ಕೊರಗ್ತಾ ಕೂತ್ರೆ ಅಥವಾ ಇವತ್ತೇನಾದ್ರು ಮುಂದಿನ ದಿನ ಪ್ಲ್ಯಾನ್ ಮಾಡಿಕೊಂಡು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಒಂದು ಕಡೆ ಕೂರೋದಾಗಲಿ, ಇದು ಯಾವುದು ನನಗೆ ಇಷ್ಟ ಇಲ್ಲ. ಇವತ್ತಿಗೆ ಬದುಕ್ಬಿಡ್ಬೇಕು, ಇವತ್ತು ಖುಷಿಯಾಗಿರ್ಬೇಕು. ಇವತ್ತು ನಮ್ಗೆ ಏನು ಅನ್ಸುತ್ತೆ, ಒಳ್ಳೆ ಊಟ, ಒಳ್ಳೆ ಜಾಗ, ಒಳ್ಳೆ ಜನ, ಎಷ್ಟು ಸಾಧ್ಯನೋ ಅಷ್ಟು ಮೀಟ್ ಮಾಡಬೇಕು. ಅದೇ ನನ್ನ ಆಸೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಇಟ್ಕೊಂಡಿರ್ತೀವಿ, ಬಟ್ ನಾವು ಏನಾದರೂ ಆ ಥರ ಮಾಡಕ್ಕೆ ಹೋಗ್ತಾ ಇರ್ತೀವಲ್ಲ, ಅವಾಗ ಒಂದು ಕಡೆಯಿಂದ ಬರುತ್ತೆ, ನೀನು ದುಡ್ದಿದ್ದೆಲ್ಲ ಇದಕ್ಕೆ ಹಾಕ್ತಾ ಇದ್ದೀಯ. ನನಗೂ ಬರುತ್ತೆ, ಯಾರು ಹೇಳಿದಿಲ್ಲ. ದುಡ್ದಿದ್ದೆಲ್ಲ ಇಲ್ಲೇ ಹಾಕ್ತಾ ಇದೆಯಾ, ಏನು ಸೇವಿಂಗ್ಸ್ ಮಾಡೋದಿಲ್ಲ. ಒಂದು ಸೇವಿಂಗ್ಸ್ ಮಾಡು, ನಿಂದು ನೆಕ್ಸ್ಟ್ ಫ್ಯೂಚರಿಗೆ ಹೆಲ್ಪ್ ಆಗತ್ತೆ ಅಂತಂದು. ಸೊ ನೀವು ಆ ಥಾಟಲ್ಲಿ ಇರ್ತೀರಾ, ಸೇವಿಂಗ್ಸ್ ಮಾಡಬೇಕು? ನಾನಂತೂ ಇಲ್ಲ, ನನ್ನ ಸುತ್ತ ಇರೋರೆಲ್ಲ ಇದ್ದಾರೆ, ಎಲ್ಲರ ಕೈಲೂ ದಿನ ಬೈಸ್ಕೋತೀನಿ. ನಮ್ಮ ಡ್ಯಾಡ್, ಮಾಮ್, ನನ್ನ ಸರ್ಕಲ್ ಎಲ್ಲರೂ ಬೈತಿರ್ತಾರೆ ದಟ್ ಯು ಡೋಂಟ್ ಸೇವ್ ಎನಿಥಿಂಗ್ ಅಂತ. ಬಟ್ ಐ ಡೋಂಟ್ ಬಿಲೀವ್ ಇನ್ ಇಟ್ ಬೇಸಿಕಲಿ. ಅದು ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಬಟ್ ಐ ಎಂಜಾಯ್ ಲೈಫ್. ನಂಗೆ ಅದ್ರ ಬಗ್ಗೆ ಖುಷಿ ಇದೆ. ಇವಾಗಿನ ಲೈಫ್ ಎಂಜಾಯ್ ಮಾಡೋಣ. ನಾನು ಅದೇ ಹೇಳ್ತೀನಿ, ಇವಾಗ ಏನಿದೆ ಅದನ್ನ ಎಂಜಾಯ್ ಮಾಡಿ, ಮುಂದಿನ ಏನಂತೆ ಗೊತ್ತಾಗಲ್ಲ ಅಂತ. ಎಸ್, ಇದು ಏನಂತಾರೆ, ಡ್ರೀಮ್ ಡೆಸ್ಟಿನೇಷನ್ ಅಂತ ಇರುತ್ತೆ. ಸೊ ನೀವು ಟ್ರಾವೆಲ್ ಲವರ್ ಆಗಿರೋದ್ರಿಂದ ನಾನು ಕೇಳ್ತಾ ಇರೋದು, ಸೊ ಅದು ಯಾವುದು ನಿಮಗೆ ಡ್ರೀಮ್ ಡೆಸ್ಟಿನೇಷನ್ ಅಂತ? ನಾನು ಹೇಳಿದ್ನಲ್ಲ, ಎಷ್ಟು ಹೋಮ್ ಸಿಕ್ ನಾನು ಅಂದರೆ, ನೀವು ಏನಾದ್ರು ಕೇಳಿ ಮೈಸೂರು ಕಡೆನೇ ದಿಕ್ಕು ತೋರಿಸ್ತೀನಿ ನಾನು. ಬಿಕಾಸ್ ಮೈಸೂರು ಇಸ್ ಮೈ ಫೇವ್ರೆಟ್ ಸಿಟಿ. ಅದೊಂಥರ ನನ್ನ ಉಸಿರು, ನನ್ನ ಊರು, ಆ ಮಣ್ಣು, ಆ ವಾಸನೆ, ಆ ಬೆಟ್ಟ, ಅದೆಲ್ಲ ಎಷ್ಟು ನನ್ನಲ್ಲಿ ಕೂತ್ಬಿಟ್ಟಿದೆ ಅಂದರೆ ನನಗೆ ಆ ಊರನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡೋಕ್ಕೂ ಇಷ್ಟ ಆಗಲ್ಲ. ಅಫ್ಕೋರ್ಸ್ ನಮ್ಮ ಶೂಟಿಂಗ್ ವೈಸು, ಕೆಲಸದ ವೈಸು ವಿ ಹ್ಯಾವ್ ಟು ಟ್ರಾವೆಲ್, ಬೇರೆ ಬೇರೆ ದೇಶಕ್ಕೆ ಹೋಗ್ಬೇಕಾಗತ್ತೆ ಅಥವಾ ಬೇರೆ ಊರುಗಳಿಗೆ ಹೋಗ್ಬೇಕಾಗತ್ತೆ. ಅಫ್ಕೋರ್ಸ್ ಆ ಊರುಗಳು ನನಗಿಷ್ಟ. ಬಟ್ ಮೈಸೂರು ಇಸ್ ಮೈ ಫಸ್ಟ್ ಫೇವ್ರೆಟ್ ಡೆಸ್ಟಿನೇಷನ್ ಎನಿ ಡೇ. ಆ್ಯಂಡ್ ಇತ್ತೀಚೆಗೆ ನಾನು ಸ್ವಲ್ಪ ಮಂಗಳೂರು, ಉಡುಪಿ ಬೆಲ್ಟ್ ತುಂಬ ಓಡಾಡ್ತಿದ್ದೀನಿ. ತುಂಬ ಇಷ್ಟ ಆಗಿದೆ ನನಗೆ ಆ ಬೆಲ್ಟು. ಸೊ ದೇರ್ ಐ ವಿಸಿಟ್ ಅ ಲಾಟ್. ಜನರಲಿ ನಮ್ಮ ಈ ಮೆಗಾ ಸೀರಿಯಲ್ ಗಲಾಟೆಯಲ್ಲಿ ವಿ ಡೋಂಟ್ ಗೆಟ್ ಟೈಮ್ ಟು ಟ್ರಾವೆಲ್ ಮೋರ್ ಲೈಕ್ ಔಟ್ಸೈಡ್ ಇಂಡಿಯಾ. ಸೊ ನಾವು ಹಾಲಿಡೇ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕೆ ಒಂದು ಮೈಂಡ್ ಸೆಟ್ ಬೇಕು. ಅದು ನನಗೆ ಇವತ್ತವರೆಗೂ ಆಗಿಲ್ಲ, ತುಂಬ ಕಷ್ಟ, ತುಂಬ ರೇರ್ ನಾನು ಆ ಥರ ಆಚೆ ಟ್ರಾವೆಲ್ ಮಾಡೋದು. ಆದಷ್ಟು ಇಲ್ಲೇ ಇರಬೇಕಾಗತ್ತೆ, ಬಿಕಾಸ್ ನಮ್ಮ ಕೆಲಸ ಆ ಥರ ಇರುತ್ತೆ ನಮಗೆ. ಸೊ ಐ ಆಮ್ ಬೇಸಿಕಲಿ ಅ ಮೈಸೂರು ಗರ್ಲ್. ಸೊ ಡ್ರೀಮ್ ಡೆಸ್ಟಿನೇಷನ್ ಅಂದರೆ ಮೈಸೂರು. ಓಕೆ, ಫೈನ್.
ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದೀರಾ ಒಂದು ನಿರ್ದೇಶನದಲ್ಲಾಗಿರ್ಬೋದು, ಯಾಕಂದರೆ ದಶಕಗಳ ಕಾಲ ನೀವು ಕಿರುತೆರೆಯಲ್ಲಿ ಇದ್ಕೊಂಡು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಾ. ಸೊ ಇಷ್ಟೆಲ್ಲ ಒಂದು ಸಕ್ಸಸ್ಸು, ಇಷ್ಟೆಲ್ಲ ಯಶಸ್ಸು ನಿಮಗೆ ಒಂದೇ ಸಲಕ್ಕೆ ಬಂದಿರೋದಿಲ್ಲ. ಅದ್ರ ಹಿಂದ್ಗಡೆ ತುಂಬ ಲಾಟ್ ಆಫ್ ಪರಿಶ್ರಮ ಇರುತ್ತೆ, ನಿರಾಸೆಗಳಿರುತ್ತೆ, ಹತಾಶೆಗಳಿರುತ್ತೆ, ಅವಮಾನಗಳಿರುತ್ತೆ. ಅದೆಲ್ಲವನ್ನ ಮೀರಿ ಒಂದು ಸಕ್ಸಸ್ ನಿಮಗೆ ಸಿಕ್ಕಿರುತ್ತೆ. ಸೊ ಅದರಲ್ಲಿ ನೋ ಡೌಟ್. ಆ ಥರದ್ದು ಒಂದಿಷ್ಟು ಏನೆಲ್ಲ ನಿಮಗೆ ಈ ಒಂದು ಸ್ಟೇಜಿಗೆ ಬರಬೇಕಾಗಿದ್ರಾಗ ಏನೆಲ್ಲ ಅವಮಾನಗಳನ್ನು ಸಹಿಸ್ಕೋಬೇಕಾಯ್ತು, ಏನೆಲ್ಲ ನಿರಾಸೆಗಳನ್ನು ನೀವು ಸಹಿಸ್ಕೋಬೇಕಾಯ್ತು, ಅದನ್ನೆಲ್ಲ ಹೇಗೆ ಮೆಟ್ ನಿಂತ್ರಿ, ನೀವು ಹೇಗೆ ಓವರ್ಕಮ್ ಮಾಡಿದ್ರಿ ನಿಮ್ಮ ಒಂದು ಲೈಫಲ್ಲಿ ಆಗಿರುವಂತಹ ಕೆಲವೊಂದಿಷ್ಟು ಘಟನೆಗಳನ್ನ ನೋಡಿದ್ರೆ? ಆ್ಯಕ್ಚುಲಿ ನೀವು ನಂಬಲ್ಲ, ನಾನು ಹೇಳಿದ್ರೆ ನನಗೆ ಮೊದಲನೇ ಹೆಜ್ಜೆಯಿಂದನೂ ತುಂಬ ಸಪೋರ್ಟ್ ಸಿಕ್ಕಿದೆ. ಅಂದರೆ ಎಸ್ಪೆಷಲಿ ಪುರುಷರ ಸಪೋರ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಬಂದು ಒಂದು ಆ್ಯಂಕರಿಂಗ್ ಮಾಡಬೇಕು ಅಂದ ತಕ್ಷಣ ಅವಾಗ ETV ಕನ್ನಡ ಅಂತಿತ್ತು. ಸೊ ಆ ETV ಕನ್ನಡ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಲ್ತು. ತುಂಬ ಚೆನ್ನಾಗಿ ಶೋಸ್ಗಳನ್ನ ಮಾಡ್ಕೊಂಡು ಹೋದೆ ನಾನು. ಇನ್ಫ್ಯಾಕ್ಟ್ ನಾನು ಆ್ಯಂಕರ್ ಆಗಿ ಬಂದವಳು, ನಾ ಹೇಳಿದ್ನಲ್ಲ, ನಾನೇ ಅದ್ರ ಪ್ರೊಡಕ್ಷನ್ ಶುರು ಮಾಡಿದೆ, ನಾನೇ ಡೈರೆಕ್ಷನ್ ಮಾಡ್ಕೋತಿದ್ದೆ, 1000 ಎಪಿಸೋಡ್ ಆಫ್ ಸವಿರುಚಿ ಮಾಡಿದೆ. ಸೊ ಅದಕ್ಕೆಲ್ಲ ಆ ವಾಹಿನಿ ತುಂಬ ಸಪೋರ್ಟಿವ್ ಆಗಿ ನಿಲ್ತು. ಅದಾದ ನಂತರ ನಾನು ನಟಿಯಾಗಕ್ಕೂ ಅಷ್ಟೇ ಸುಮಾರು ಜನ ಬೆನ್ನೆಲುಬಾಗಿ ನಿಂತರು, ತುಂಬ ಸಪೋರ್ಟ್ ಸಿಕ್ತು. ಅದಾದ ನಂತರ ನಮ್ಮ ನಿರ್ದೇಶನಕ್ಕೆ ಬರೋಕ್ಕಾಗಲಿ, ನಿರ್ಮಾಪಕಿ ಆಗೋಕ್ಕಾಗಲಿ, ದೇರ್ ಹ್ಯಾಸ್ ಬೀನ್ ಅ ಗ್ರೇಟ್ ಸಪೋರ್ಟ್. ನನಗೆ ಯಾವತ್ತೂ ಆ ಥರ ಇಂಥದ್ದು ಮಾಡೋಕ್ಕಾಗಲ್ವೇನೋ, ಏನಾಗಬಹುದು ಅಂತ ಅನಿಸೇ ಇಲ್ಲ. ಬಿಕಾಸ್ ನನ್ನ ಜೊತೆ ಫಸ್ಟ್ ಸಪೋರ್ಟ್ ನಮ್ಮ ತಂದೆ. ಅಂದರೆ ಅವ್ರು ನನಗೆ ಯಾವಾಗಲೂ ಅಷ್ಟೇ, ಗೋ ಗೆಟ್ ಇಟ್, ಏನು ಇಷ್ಟನೋ ಅದನ್ನು ಹೋಗಿ ಪಡಿಬೇಕಷ್ಟೆ. ಅದನ್ನು ಕೂತು ಯೋಚನೆ ಮಾಡ್ತಾ ಹೀಗಾಗ್ಬೋದು, ನನಗೆ ಅದು ಸಿಗುತ್ತಾ ಸಿಗಲ್ವಾ, ಮಾಡ್ಬೋದಾ ಮಾಡೋಕ್ಕಲ್ವಾ, ಇದು ಯಾವತ್ತೂ ಯೋಚನೆ ಮಾಡಬಾರ್ದು. ನಿನಗೆ ಅನಿಸಿದ್ಯಾ ಅದನ್ನು ಹೋಗಿ ನೀನು ಅಚೀವ್ ಮಾಡಬೇಕು, ಅದ್ರ ಕಡೆ ಕೆಲಸ ಮಾಡಬೇಕು. ಸೊ ಇದು ನಮ್ಮ ತಂದೆನೇ ಮೊದಲು ನನಗೆ ಹೇಳ್ಕೊಟ್ಟಿದ್ದು. ಅದಾದ ನಂತರ ನಾನು ಇಲ್ಲಿಗೆ ಬಂದಮೇಲೆ ನನಗೆ ಸಿಕ್ಕ ನಿರ್ದೇಶಕರುಗಳಿರ್ಬೋದು, ನನಗೆ ಸಿಕ್ಕ ನಿರ್ಮಾಪಕರುಗಳಿರ್ಬೋದು, ಕೋಸ್ಟಾರ್ಸ್ ಇರ್ಬೋದು, ಯು ಡೋಂಟ್ ಬಿಲೀವ್, ನನಗೆ ಒಂದು ಆ ಥರ ಘಟನೆ ನನ್ನ ಮನಸ್ಸಿನಲ್ಲಿ ಒಂದು ಕಹಿ ಅನುಭವ, ಇದೊಂದು ಆಗದೆ ಇದ್ದರೆ ಚೆನ್ನಾಗಿರೋದಲ್ಲ ಅನ್ನೋದು ನನಗೆ ನಡೆದಿಲ್ಲ. ಐ ಹ್ಯಾವ್ ಬೀನ್ ವೆರಿ ಲಕ್ಕಿ. ಆ್ಯಂಡ್ ಅದು ದೇವರ ಆಶೀರ್ವಾದ ಏನೋ ನಂಗೆ ಗೊತ್ತಿಲ್ಲ, ಬಟ್ ನನಗೆ ತುಂಬ ಸಪೋರ್ಟ್ ಮಾಡೋ ಜನನೇ ಸಿಕ್ಕಿದ್ದಾರೆ. ಓಕೆ. ಸೊ ನಾನು ನಿಮ್ಮ ಕಾಲದಲ್ಲಿ ನೋಡ್ತಾ ಹೋದರೆ ಅಲ್ಲಿ ಕಲಾವಿದರಿಗೆ ತುಂಬ ವ್ಯಾಲ್ಯೂ ಜಾಸ್ತಿ ಇರ್ತಾಯಿತ್ತು. ಐ ಮೀನ್ ತುಂಬ ಕಷ್ಟಪಡಬೇಕಾಗಿತ್ತು ಒಂದು ರೋಲ್ನ ನಾವು ತೊಗೋಬೇಕು ಅಂತಂದರೆ, ಅಷ್ಟು ಈಸಿ ಇರ್ತಾ ಇರಲಿಲ್ಲ. ಬಟ್ ಇವಾಗಿನ ಒಂದು ಜನ್ರೇಷನಲ್ಲಿ ಬಂದರೆ ನಿಮಗೆ ಕಲಾವಿದರ ಸಂಖ್ಯೆ ಜಾಸ್ತಿ ಇದೆ, ಬಟ್ ಅಟ್ ದ ಸೇಮ್ ಟೈಮ್ ಆ ಕ್ವಾಲಿಟಿ ಅನ್ನೋದು ಆ ಕಲಾವಿದರಲ್ಲಿ ತುಂಬ ಕಡಿಮೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನೀವು ಹೇಳೋದಾದರೆ, ಬಿಕಾಸ್ ಆ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ಕಲಾವಿದರು ಇರ್ತಾಯಿದ್ರು, ಅವ್ರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಇವಾಗ ಅವಕಾಶಗಳಿಗೆ ಕೊರತೆ ಇಲ್ಲ, ಆದರೆ ಅಂತಹ ಕಲಾವಿದರು ಸಿಗೋದು ಕಡಿಮೆ ಆಗಿದೆಯಾ ಅಂತ? ಹಾಗೆ ಹೇಳೋಕ್ಕಲ್ಲ, ಯು ಹ್ಯಾವ್ ಟು ಗೋ ವಿತ್ ದ ಟ್ರೆಂಡ್. ಇವಾಗ ನಾವು ಆ್ಯಕ್ಟ್ ಮಾಡೋವಾಗ ಧಾರಾವಾಹಿಗಳನ್ನು ನೋಡ್ತಾ ಇದ್ದ ವರ್ಗ ಬೇರೆ ಇತ್ತು. ಈಗ ನಾವೀಗ ನೋಡ್ತಾ ಇರೋ ಸೀರಿಯಲ್ಸು, ಆ ಒಂದು ಫಾಸ್ಟ್ ಜನ್ರೇಷನು, ಮತ್ತು ನಿಮ್ಗೆ ಇವತ್ತಿಗೆ ಏನು ಬೇಕೋ ಅದನ್ನೇ ಕೇಟರ್ ಮಾಡಬೇಕಲ್ಲ ನಾವು. ಇವತ್ತಿನ ಜನ ಹೇಗೆ ಅವ್ರನ್ನವ್ರು ಅಡ್ಯಾಪ್ಟ್ ಮಾಡ್ಕೋತಾರೋ, ಆಡಿಯನ್ಸ್ ಏನು ಹೇಳ್ತಾರೋ ನಾವು ಅದನ್ನೇ ಅವ್ರಿಗೆ ಕೊಡಬೇಕಾಗತ್ತೆ. ಈಗ ನಮಗೆಲ್ಲ ಸೀತಾರಾಮ್ ಸರ್ ಸೀರಿಯಲ್ ಆಗಲಿ, ಸೇತುರಾಮ್ ಸರ್ ಸೀರಿಯಲ್ ಆಗಲಿ, ಅವೆಲ್ಲ ನಮ್ಗೆ ಎಷ್ಟಿಷ್ಟ ಆಗೋದು ಅಂದರೆ ತುಂಬ ಬದುಕಿನ ಆಳಕ್ಕೆ ಇಳಿದು ವಿಚಾರಗಳನ್ನು ಹೇಳ್ತಿದ್ರು. ಸೊ ನಾವೇ ಸೀನ್ ಮಾಡುವಾಗ ಅತ್ಬಿಡ್ತಾ ಇದ್ವಿ. ಸೀನು ಪೇಪರ್ ಓದ್ಕೊಂಡು ಡೈಲಾಗ್ಸ್ ಓದ್ತಾ ನಮ್ಗೆ ಅಳು ಬಂದ್ಬಿಡಂದ್ರೆ ನಮ್ಮ ಬದುಕಿಗೆ ಎಷ್ಟೋ ರಿಲೇಟ್ ಆಗ್ಬಿಡೋದು ಅದು. ಸೊ ಆಗಿನ ಕಾಲ ಹಾಗಿತ್ತು, ಬದುಕನ್ನ ಆವತ್ತಿನ ವೀಕ್ಷಕರು ಹಾಗೆ ನೋಡ್ತಿದ್ರು. ದೇ ವರ್ ಸೋ ಸೀರಿಯಸ್ ಅಬೌಟ್ ಲೈಫ್. ಇವತ್ತಿನ ಜನ್ರೇಷನ್ ಬೇರೆ ಇದೆ, ಇವತ್ತು ಬದುಕನ್ನು ನೋಡೋ ರೀತಿ ಬೇರೆ ಇದೆ, ಇವತ್ತಿನ ವೇಗ ಬೇರೆ ಇದೆ. ಸೊ ಅದಕ್ಕೆ ತಕ್ಕಂಗೆ ನಾವು ಅಡ್ಯಾಪ್ಟ್ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಓಕೆ, ಇಟ್ಸ್ ಜಸ್ಟ್ ಅಡ್ಯಾಪ್ಟಬಿಲಿಟಿ ಅಷ್ಟೇ. ಸೊ ಕಂಟೆಂಟ್ ಓರಿಯೆಂಟೆಡ್ ಇವಾಗಿನ ಒಂದು ಕಿರುತೆರೆಯಲ್ಲಿ ನಮಗೆ ತುಂಬ ಕಡಿಮೆ ಸಿಗ್ತಾ ಇದೆ. ಸಿನಿಮ್ಯಾಟಿಕ್ ಜಾಸ್ತಿ ಆಗ್ತಾ ಇದೆ. ಸಿನಿಮಾ ಥರನೇ ಒಂದು ಅದೆಲ್ಲ ಎಲಿಮೆಂಟ್ಸ್ನ ತಗೊಂಡು ಸೀರಿಯಲಲ್ಲಿ ತೊಗೊಂಡು ಬರ್ತಾ ಇದ್ದಾರೆ. ನೀವು ಎರಡೂ ನೋಡಿದ್ದೀರಾ, ಅದನ್ನು ನೋಡಿದ್ದೀರಾ, ಇದನ್ನು ನೋಡಿದ್ದೀರಾ. ಸೊ ಎರಡನ್ನೂ ತಾಳೆ ಮಾಡಿ ನೋಡೋದಾದರೆ ನೀವು ಹೇಳಿ. ಡೆಫಿನೆಟ್ಲಿ ನಾನು ಆಫ್ಕೋರ್ಸ್ ಕಂಟೆಂಟ್ಗೆ ಹೋಗೋದು. ಅಂದರೆ ಈಗ ನಮ್ಮ ಕಂಪನಿಯ ಕ್ರಿಯೇಟಿವ್ ಹೆಡ್ ರಮೇಶ್ ಇಂದಿರಾ ಅವರು ಬರವಣಿಗೆ ಇರ್ಬೋದು, ಅವ್ರು ಬರೆಯೋ ಸೀನ್ಸ್ ಇರ್ಬೋದು, ನಮ್ಮ ದೇವಿ ಮಹಾದೇವಿ ಇರ್ಬೋದು, ಅವೆಲ್ಲ ಕಂಟೆಂಟ್ ಬೇಸ್ಡೇ ನಾವು ಮಾಡಿದ್ದು. ಸೊ ಆ ಧಾರಾವಾಹಿಗಳಲ್ಲಿ ನೀವು ಯಾವುದೇ ಸೀನ್ ನೋಡಿದ್ರು ಏನು ಮುಂಚೆ ಬರ್ತಿತ್ತೋ ಅದೇ ಥರದ್ದೇ ಅವ್ರು ಬರೆದು ಪ್ರತಿಯೊಬ್ಬರ ಕೈಲೂ ಆ್ಯಕ್ಟ್ ಮಾಡಿಸಿ ಪ್ರತಿ ಸೀನ್. ಇವತ್ತು ನಾವೆಲ್ಲೋ ಆಚೆ ಹೋದಾಗ
ದೇವಿ ಅಂತಾರೆ ಅಂದ್ರೆ ನನಗೆ ಆಶ್ಚರ್ಯ, ಅಷ್ಟು ಹಿಂದೆ ಬಂದಿದ್ದ ಧಾರಾವಾಹಿ ಅದು. ಇವತ್ತು ದೇವಿ ಬಗ್ಗೆ ಮಾತಾಡ್ತಾರೆ, ಇವತ್ತು ಮಹಾದೇವಿ ಬಗ್ಗೆ ಮಾತಾಡ್ತಾರೆ. ಸೊ ನೀವು ಹೇಳ್ದಂಗೆ ಕಂಟೆಂಟ್ ಆಲ್ವೇಸ್ ಮ್ಯಾಟರ್ಸ್, ಜನಕ್ಕೆ ಅದೇ ಉಳ್ಕೊಳ್ಳುತ್ತೆ ತಲೆಯಲ್ಲಿ. ಸೊ ಎಷ್ಟೋ ಬೇರೆ ಧಾರಾವಾಹಿಗಳನ್ನು ನಾನು ಮಾಡಿದ್ದೀನಿ, ತುಂಬ ವಿಜೃಂಭಣೆಯಿಂದ ಮಾಡಿದ್ದೀನಿ, ತುಂಬ ಖರ್ಚು ಮಾಡಿ ಅದರಲ್ಲಿ ಮದುವೆಗಳನ್ನು ಮಾಡಿದ್ದೀವಿ, ಏನೇನೋ ಮಾಡಿದ್ದೀವಿ. ಅದು ಯಾವುದು ಉಳ್ಕೊಳ್ಳಲ್ಲ ಜನನ ಮನಸ್ಸಿನಲ್ಲಿ. ಅವತ್ತಿನ ಪಾಂಪಸ್, ಅವತ್ತಿನ ಒಂದು ಗ್ರ್ಯಾಂಡ್ಯೂರ್ಗೆ ನಾವು ಮಾಡ್ತೀವಿ. ಸೊ ಅದು ಏನಕ್ಕೆ ಅಂದರೆ ನಾನು ನಿಮ್ಗೆ ಹೇಳಿದ್ನಲ್ಲ, ಇವತ್ತಿನ ಆಡಿಯನ್ಸಿಗೆ ನಾವು ಏನು ಬೇಕೋ ಅದು ಕೊಡಬೇಕಾಗತ್ತೆ. ಟುಡೇ ದೇ ಲೈಕ್ ಇಟ್. ಸೊ ಅದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಯಾವುದೋ ಒಂದು ಈಗ ನಮ್ಗೇನು TRP ಅಂತ ನಮಗೆ ಬರುತ್ತಲ್ಲ ಪ್ರತಿ ವಾರ, ಸೊ ನಮಗೆ ಯಾವುದನ್ನ ಅತಿ ಹೆಚ್ಚು ನೋಡಿದಾರೆ ಜನ, ನಾವು ಅದನ್ನೇ ಅಡಾಪ್ಟ್ ಮಾಡ್ಕೊಂಡು ಮಾಡಬೇಕಾಗತ್ತಲ್ವಾ. ಸಿ ಇಫ್ ವಿ ಗೋ ಫಾರ್ ದಟ್ ಥಿಂಗ್ ದಟ್ ವಿ ಲೈಕ್, ಮೇ ಬಿ ಇಟ್ ವೋಂಟ್ ವರ್ಕ್. ಜನಕ್ಕೆ ಏನು ಬೇಕು ಕೊಡ್ಬೇಕಾಗತ್ತೆ. ಚೀಸವ್ ಸಾವಿತ್ರಿ ಅದು ಐ ಥಿಂಕ್ ನಿಮ್ದು ಮೊದಲನೇ ಒಂದು ಡೈರೆಕ್ಷನ್ ಬಂದಂತಹ ಒಂದು ಸೀರಿಯಲ್. ಅದು ಎಷ್ಟು ಸ್ಪೆಷಲ್ಲು ಆಗಿನ ದಿನ ನೀವು ನೆನೆಸ್ತಾ ಹೋದ್ರೆ, ಯಾಕಂದರೆ ಡೈರೆಕ್ಟರ್ ಆಗಿ ನೀವು ಮೊದಲೇ ಹೆಜ್ಜೆ ಇಟ್ಟಿರೋದು ಅದು ಈ ಸೀರಿಯಲ್ ಮೂಲಕವಾಗಿ. ಸೊ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕಾಗಿತ್ತು ಡೈರೆಕ್ಟರ್, ಆ್ಯಸ್ ಎ ಡೈರೆಕ್ಟರ್. ಸೊ ಅದ್ರದ್ದೆಲ್ಲ ನಿಮಗೆ ಮೆಲ್ಕ್ ಹಾಕೋದಾದ್ರೆ ಅದು ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದು ಹೆಂಗಾಯ್ತಂದ್ರೆ, ನಾವು ನಮ್ಮಮ್ಮ ಶಾರದೆ ಅಂತ ಒಂದು ಧಾರಾವಾಹಿ ಮಾಡ್ತಾ ಇದ್ವಿ ಜಿ ಕನ್ನಡಗೆ. ಅದಕ್ಕೆ ರಮೇಶ್ ಅವರು ನಿರ್ದೇಶಕರಾಗಿದ್ದರು, ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಸೊ ಯಾವುದೋ ಒಂದು ಸೀನ್ನ ನಾನು ಓದಿದ್ದೆ, ಅದರಲ್ಲಿ ನಾನು ಇರಲಿಲ್ಲ. ಸೊ ನಾನು ಅವ್ರು ಕೇಳ್ಕೊಂಡಿದ್ದೆ, ನಾನು ಈ ಸೀನ್ನ ಡೈರೆಕ್ಟ್ ಮಾಡ್ಬೋದಾ, ಇಫ್ ಯು ಡೋಂಟ್ ಮೈಂಡ್ ಅಂತ. ಮಾಡಿ ಅಂದರು. ಸೊ ಆ ಡೈರೆಕ್ಟ್ ಮಾಡಿದ್ಮೇಲೆ ಆ ಸೀನನ್ನು ಬರೆದವರು ನಮ್ಮ ವಾಹಿನಿಯ ಮುಖ್ಯಸ್ಥರು ಪರಮೇಶ್ವರ್ ಗುಂಡ್ಕಲ್ ಅಂತ, ಅವ್ರು ಆ ಸೀನ್ ಬರೆದಿದ್ರು. ಸೊ ಅವ್ರು ಆ ಸೀನ್ ನೋಡಿ ರಮೇಶ್ ಅವರಿಗೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಈ ಸೀನು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದೀರಾ ಅಂದಾಗ, ಸರ್ ನಾನೆಲ್ಲ ಶ್ರುತಿ ಅಂದರು. ಸೊ ಅವರು ನನ್ನ ಕರೆಸಿ ಚೀಸವ್ ಸಾವಿತ್ರಿ ಧಾರಾವಾಹಿ ಕೊಟ್ಟರು. ಸೊ ಇಟ್ಸ್ ಅ ಮಿರಾಕಲ್. ಅಂದರೆ ಅದು ನನಗೆ ಯಾಕೆ ಅನಿಸ್ತೋ ಆ ಸೀನ್ ನಾನು ಡೈರೆಕ್ಟ್ ಮಾಡಬೇಕು ಅಂತ. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ ಅದು ಅವ್ರು ಬರೆದಿರೋದು ಅಂತ. ಜನರಲಿ ನಮ್ಮ ಧಾರಾವಾಹಿಯ ಎಲ್ಲ ಡೈಲಾಗ್ಸು ರಮೇಶ್ ಅವರೇ ಬರೀತಾರೆ ಹೆಚ್ಚು ಕಡಿಮೆ. ಸೊ ದೆನ್ ಐ ರಿಯಲೈಸ್ ಅವ್ರು ಬರೆದಿದ್ದು ಅಂತ. ಸೊ ಅವ್ರಿಗೆ ಇಂಪ್ರೆಸ್ ಆಗಿ ಅವರು ಆ ಧಾರಾವಾಹಿನ ಅಷ್ಟು ನಂಬಿಕೆ ಇಟ್ಟು ನೀವು ಮಾಡಿ ಅಂತ ಕೊಟ್ಟಿದ್ದು. ನಾನು ನಿಮ್ಮ ಆಗಲೇ ಹೇಳಿದ್ನಲ್ಲ, ನನಗೆ ಎವ್ರಿಬಡಿ ಹ್ಯಾವ್ ಬಿನ್ ವೆರಿ ಸಪೋರ್ಟಿವ್ ಟು ಮೀ ಅಂತ. ದಿಸ್ ಇಸ್ ಒನ್ ಇನ್ಸಿಡೆಂಟ್ ಆ ಥರ. ಸೊ ಅದಾದ ನಂತರ ಅದು ಓದ್ಕೊಳ್ಳೋವಾಗ ನನಗೆ ಓಕೆ, ಈ ಪಾತ್ರ ಜೈ ಜಗದೀಶ್ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಪಾತ್ರ BV ರಾಧಮ್ಮ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಪಾತ್ರ ಮಂಡ್ಯ ರಮೇಶ್ ಮಾಡಿದ್ರೆ ಹೀಗೆ ಹೊಳಿತಾ ಹೋಯ್ತು. ಆ್ಯಂಡ್ ನನ್ನ ಮೊದಲನೇ ನಿರ್ದೇಶನ ಆದ್ರಿಂದ ಐ ಡೋಂಟ್ ನೋ ವೆದರ್ ದೇ ವಿಲ್ ಅಗ್ರಿ. ಸೊ ಅವ್ರು ಒಪ್ಕೊಳ್ದೇನೂ ಇರ್ಬೋದಲ್ಲ. ಒಂದು ಧೈರ್ಯ ಮಾಡಿ ಕಾಲ್ ಮಾಡಿ ಮಾತಾಡಿದೆ. ಯು ಡೋಂಟ್ ಬಿಲೀವ್, ಇಮ್ಮಿಡಿಯೇಟ್ಲಿ ದೇ ಸೆಡ್ ಯೆಸ್. ಸೊ ಎಲ್ಲವೂ ಕೂಡಿ ಬಂತು. ಅದಕ್ಕೆ ಎಲ್ಲರೂ ಬಂದರು. ಆ ಧಾರಾವಾಹಿ ಒಂದು ಅದ್ಭುತವಾಗಿ ಮೂಡ್ ಬಂತು. ಸೊ ದೆರ್ ವಾಸ್ ನೋ ಟರ್ನಿಂಗ್ ಬ್ಯಾಕ್ ಆಫ್ಟರ್ ದ್ಯಾಟ್. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನೀವು ಹೇಳ್ದಂಗೆ ನಿಮ್ಮ ಒಂದು ಸೀರಿಯಲ್ ನಡೀತಾ ಇರುವಾಗಲೇ ಒಂದು ಸೀನನ್ನು ನೀವು ಡೈರೆಕ್ಟ್ ಮಾಡಬೇಕು. ಬಟ್ ಆ ಥರದ್ದೊಂದು ಅವಕಾಶ ಇರುತ್ತಾ ಬೇರೆಯವ್ರಿಗಾದ್ರೂ ಇವಾಗಿನ ಜನ್ರೇಷನ್? ಖಂಡಿತ ಇರುತ್ತೆ. ಅದು ಏನಾಗುತ್ತೆ ಗೊತ್ತಾ, ನಿಮಗೆ ಆ ಟೆಕ್ನಿಷಿಯನ್ ಅವ್ರನ್ನ ನೋಡಿದಾಗ, ಅವರಲ್ಲಿರೋ ಒಂದು ಕಾನ್ಫಿಡೆನ್ಸ್ ನೋಡಿದಾಗ, ಇವತ್ತು ಎಲ್ಲರೂ ಆ ಥರ ಮಾಡರ್ನೈಸ್ ಆಗೋಗಿದ್ದಾರೆ. ಯಾರೂ ಆ ಥರ ಈಗೋಯಿಸ್ಟಿಕ್ ಆಗಿ ಅಥವಾ ನೀವು ಯಾಕೆ ಅದಕ್ಕೆ ಬರ್ತೀರಾ ಅಂತಾಗಲಿ ಹೆಚ್ಚು ಕಡಿಮೆ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಸೊ ಯಾರೆಲ್ಲರೂ ಆ ಪೊಟೆನ್ಷಿಯಲ್ ಇದ್ದರೆ ಇವತ್ತು ಖಂಡಿತ ಎಕ್ಸ್ಪ್ಲೋರ್ ಮಾಡ್ಬೋದು. ಎವ್ರಿಬಡಿ ವಿಲ್ ಗೆಟ್ ಅನ್ ಆಪರ್ಚುನಿಟಿ. ಓಕೆ, ನಿಮಗಿದು ಗೊತ್ತಿದೆಯೋ ಗೊತ್ತಿಲ್ವೋ, ನಿಮ್ಮನ್ನ ಕರ್ನಾಟಕದ ಏಕ್ತಾ ಕಪೂರ್ ಅಂತ ಕರೀತಾರೆ. ಸೊ ಅವರ ಒಂದು ಸೀರಿಯಲ್ಗಳು ನೋಡ್ತಾ ಹೋದರೆ, ನಿಮ್ಮ ಸೀರಿಯಲ್ಗಳು ನೋಡ್ತಾ ಹೋದರೆ ನಮಗೂ ಕೂಡ ಹಾಗೆ ಅನ್ಸುತ್ತೆ. ಬಿಕಾಸ್ ಏಕ್ತಾ ಕಪೂರ್ ಸೀರಿಯಲ್ ನಾವು ಕೂಡ ನೋಡ್ಕೊಂಡು ಬಂದಿರೋದ್ರಿಂದ. ಸೊ ಈ ಥರ ಕರೆದಾಗ ಹೇಗೆ ಅನ್ಸುತ್ತೆ ನಿಮಗೆ? ಇದನ್ನ ನೀವು ಹೆಂಗೆ ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಯಾರೇ ಸಾಧಕರನ್ನ ನಮ್ಮ ಜೊತೆ ಕಂಪೇರ್ ಮಾಡಿದಾಗ ತುಂಬ ಖುಷಿ ಆಗುತ್ತಲ್ವ. ಯಾಕಂದರೆ ಅವರು ದೊಡ್ಡ ಸಾಧಕಿ, ಅವರೊಂದು ಹೆಸರು ಮಾಡಿದ್ದಾರೆ, ಅವ್ರು ಬೇರೆ ಥರದ ಒಂದು ನೆಕ್ಸ್ಟ್ ಲೀಪ್ ತೊಗೊಂಡ್ರು ಸೀರಿಯಲ್ ಮೇಕಿಂಗಲ್ಲಿ. ಸೊ ನಮ್ಮನ್ನ ಆ ಥರ ಅಂದಾಗ ನನಗೆ ತುಂಬ ಹೆಮ್ಮೆ, ಖುಷಿ ಆಗುತ್ತೆ. ಆ್ಯಂಡ್ ನಾವು ಆ ಥರ ಇನ್ನೇನೋ ಮಾಡಬೇಕಲ್ಲಪ್ಪ ಆ ಥರ. ಈಗ ನೋಡಿ, ಅವರು ಅಲ್ಲಿಂದ ಕರ್ನಾಟಕದಲ್ಲೂ ಫೇಮಸ್ಸು. ನಾವು ಅಫ್ಕೋರ್ಸ್ ಕರ್ನಾಟಕದಲ್ಲಿ ಫೇಮಸ್ ಆಗೋದು ದೊಡ್ಡಷ್ಟಕ್ಕೆ ಅಲ್ಲ, ನಮ್ಮನ್ನು ಅವರು ಗುರುತಿಸ್ಬೇಕು ಆ ಕಡೆಯವರು. ಸೊ ಅಲ್ಲಿ ಬೆಳೆಯೋ ಕಡೆ ನಾವು ಯೋಚನೆ ಮಾಡಬೇಕು. ಸೊ ದಟ್ ಗಿವ್ಸ್ ಮೀ ಮೋರ್ ಹೈ, ಕೆಲಸ ಮಾಡ್ಬೇಕು ಜಾಸ್ತಿ ಅಂತ. ಸೊ ಅದೇ ಕೇಳಕ್ಕೆ ಹೊರಟಿದ್ದೆ. ಬಿಕಾಸ್ ಕರ್ನಾಟಕದಲ್ಲಂದ್ರೂ ಶ್ರುತಿ ನಾಯ್ಡು ಯಾರು ಅಂತ ನಮ್ಮೆಲ್ರಿಗೂ ಗೊತ್ತು. ಸೊ ಆ್ಯಸ್ ಯು ಟೋಲ್ಡ್, ನನಗೆ ಒಂದೇ ಕಡೆ ಸ್ಟಿಕ್ ಆಗಕ್ಕೆ ಇಷ್ಟ ಆಗೋದಿಲ್ಲ ಅಂತಂದು, ಆ ಕಡೆನೂ ಕೂಡ ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಪ್ರಯತ್ನ ಅಂದರೆ ಅದು ಹಂಗಾಗಲ್ಲ, ನಮ್ಗೆ ಆಪರ್ಚುನಿಟೀಸ್ ಬರಬೇಕು, ಅವಾಗ ನಾವು ಅದ್ರ ಕಡೆ ಏನೋ ಕೆಲಸ ಮಾಡಬೇಕು. ಹಾಗೆ ಯಾವುದೋ ಒಂದು ಆಪರ್ಚುನಿಟಿ ಬಂದಿದೆ ಕೂಡ, ನಾನು ಅದ್ರ ಕಡೆ ಕೆಲಸ ಮಾಡ್ತಿದ್ದೀನಿ. ಸೊ ಲೆಟ್ ಮಿ ಸಿ ಹೌ ಇಟ್ ವಿಲ್ ಶೇಪ್ ಔಟ್. ಸೊ ನಾವು ನಿಮ್ಮ ಹೆಸರನ್ನ ಅಲ್ಲೂ ಕೂಡ ಕೇಳ್ಬೋದು. ಓಕೆ, ಸೀರಿಯಲ್ಗಳ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ಇವತ್ತಿನ ಒಂದು ಸೀರಿಯಲ್ ನೋಡ್ತಾ ಹೋದರೆ, ಆಗಿನ ಕಾಲದ ಸೀರಿಯಲ್ ನೋಡ್ತಾ ಹೋದರೆ ಪ್ರೊಡಕ್ಷನ್ ಟೀಮ್ ಅಂತ ಏನಿರ್ತಾ ಇತ್ತಲ್ಲ, ಎಲ್ಲ ಅವರೇ ಡಿಸೈಡ್ ಮಾಡ್ತಾ ಇದ್ರು. ಈಗ ಕಾಸ್ಟಿಂಗಿಂದ ಹಿಡಿದು ಎಲ್ಲ ಕೂಡ ಅವ್ರ ಕೈಯೆಲ್ಲ ಇರ್ತಾ ಇತ್ತು. ಬಟ್ ಇವತ್ತಿನ ಒಂದು ಜಾಯಮಾನದಲ್ಲಿ ಸೀರಿಯಲ್ಗಳ ಒಂದು ಕಾಸ್ಟಿಂಗ್ ಯಾವ ಥರ ಇರಬೇಕು, ಹೇಗೆ ಹೋಗಬೇಕು ಅನ್ನೋದು ಒಂದು ಚಾನಲ್ ಡಿಸೈಡ್ ಮಾಡುತ್ತೆ. ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಒಂದು ಒಳ್ಳೆ ಸೀರಿಯಲ್ನ ತೊಗೊಂಡು ಬರೋದು ಡೈರೆಕ್ಟರ್ಸಿಗೆ ಅಂತ?
ಇಲ್ಲ, ಕಂಪ್ಲೀಟ್ಲಿ ಚಾನೆಲ್ ಡಿಸೈಡ್ ಮಾಡಲ್ಲ. ಅಂದರೆ ಈಗ ಯಾರೋ ಹೊಸಬ್ರು ಬಂದಾಗ, ಹೊಸ ಪ್ರಯತ್ನ ಮಾಡಕ್ಕೆ ಬಂದಾಗ ಡೆಫಿನೆಟ್ಲಿ ಚಾನೆಲ್ ಒಂದು ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ. ಅಂದರೆ ಇಂಥ ಪಾತ್ರಕ್ಕೆ ಇಂಥವ್ರನ್ನ ಹಾಕಿದ್ರೆ ಬೆಟರು, ಅವ್ರನ್ನೇ ಹಾಕಿ. ಇಂಥ ಸಿನಿಮಾಟೋಗ್ರಫರ್ ಇದ್ದರೆ ಇದಕ್ಕೆ ಬೆಟರು, ಅವ್ರನ್ನೇ ಹಾಕಿ. ಎಲ್ಲ ವಿಷಯದಲ್ಲೂ ನನಗಂತೂ ಅನುಭವ ಆಗಿಲ್ಲ. ಸೊ ನಮ್ಗೆ ಹೆಂಗೆ ಅಂದರೆ, ಈಗ ಕೆಲವು ವಿಚಾರಕ್ಕೆ ನಾನೇ ಅವ್ರ ಹೆಲ್ಪ್ ತೊಗೋತೀನಿ. ಇದಕ್ಕೆ ಯಾರು ಬೆಟರ್ ಹೇಳಿ, ಅಥವಾ ಇದಕ್ಕೆ ಯಾರು ಡೈಲಾಗ್ ಬರೆದ್ರೆ ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಇಟ್ ಈಸ್ ಅ ಮ್ಯೂಚುವಲ್ ಥಿಂಗ್. ಆ್ಯಂಡ್ ಡೆಫಿನೆಟ್ಲಿ ಚಾನಲ್ ಹೆಲ್ಪ್ ಯಾಕೆ ತೊಗೋಬೇಕು ಅಂತ ನನಗನ್ಸುತ್ತೆ ಅಂದರೆ, ಅವ್ರದ್ದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ ಟು ಡೂ ವಿತ್ ದ ಮಾರ್ಕೆಟಿಂಗ್ ಆ್ಯಂಡ್ ಟು ಡೂ ವಿತ್ ದಿ ಆಡಿಯನ್ಸ್. ಈಗ ನನಗೆ ನಂದೊಂದು ಪರ್ಸ್ಪೆಕ್ಷನ್ ಏನು, ನನ್ನ ಪರ್ಸೆಪ್ಷನ್ ಏನು, ನನ್ನ ಟೀಮು, ನನ್ನ ಪ್ರೊಡಕ್ಷನಲ್ಲಿ ಆಗುವಂಥ ದುಡ್ಡು ಕಾಸು ಖರ್ಚು, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾನೇನೋ ಒಂದು ಮಾಡ್ಕೋತಾ ಇರ್ತೀನಿ. ಬಟ್ ಚಾನಲ್ಗೆ ದೆಲ್ ಬಿ ಅ 360 ಡಿಗ್ರಿ ವ್ಯೂ. ಅಂದರೆ ಅವರಿಗೆ ಯಾವ ಥರ ಆಡಿಯನ್ಸ್ನ ನಾವು ಕೇಟರ್ ಮಾಡ್ತಾ ಇದ್ವಿ, ಯಾರು ನೋಡಬೇಕು, ಯಾವ ವರ್ಗದವ್ರು ನೋಡಬೇಕು, ಯಾವ ಏಜ್ ಗ್ರೂಪ್ ಅವ್ರು ನೋಡಬೇಕು. ಸೊ ಇಬ್ಬರು ಸೇರಿ ಕೆಲಸ ಮಾಡೋದು ಇಸ್ ಅ ಪ್ರೊಡಕ್ಟಿವ್ ಥಿಂಗ್ ಅನ್ಸುತ್ತೆ ನನಗೆ. ಐ ಡೋಂಟ್ ವಾಂಟ್ ಟು ಬಿ ಡಾಮಿನೇಟಿಂಗ್, ಅವ್ರು ನಮ್ದಾದ್ರಿಂದ ನಾವೇ ಮಾಡಬೇಕು ಅಂತನೋ, ಅಥವಾ ಅವ್ರ ಚಾನೆಲ್ ಹೇಳೋದೇ ನಾವು ಕೇಳಬೇಕು ಅಂತನೋ, ಎರಡೂ ಇಲ್ಲ. ಇಬ್ಬರು ಈಕ್ವಲ್ ಆಗಿ ಕೆಲಸ ಮಾಡಿದ್ರೇ ಆ ಪ್ರಾಡಕ್ಟ್ ಚೆನ್ನಾಗಿ ಬರೋದು. ಬಿಕಾಸ್ ನಾ ಯಾಕೆ ಹೇಳಿದೆ ಅಂದರೆ, ಒಬ್ಬರು ಸೀರಿಯಲಲ್ಲಿ ಅಂದರೆ ಐ ಮೀನ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡೋ ಜೊತೆ ನಾನು ಒಂದ್ಸಲ ಮಾತಾಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಇಲ್ಲ ಮೇಡಮ್, ಇವಾಗ ನಮ್ಮ ಕೈಯಲ್ಲಿ ಏನೂ ಇರೋದೇ ಇಲ್ಲ, ಎಲ್ಲ ಚಾನಲ್ ನೋಡಿ ಡಿಸೈಡ್ ಮಾಡಿಬಿಡ್ತಾರೆ. ನಮ್ಮ ಸೀರಿಯಲಿಗೆ ಒಂದು ಈ ಪಾರ್ಟಿಗೆ ನಾವು ಬೇರೆಯವ್ರನ್ನ ತೊಗೋಬೇಕು ಅಂದರೆ, ಬಟ್ ಆ ಚಾನಲ್ನವ್ರು ಯಾವ ಹೆಸರು ಹೇಳ್ತಾರೋ ನಾವು ಅದನ್ನು ತೊಗೋಬೇಕಾಗತ್ತೆ. ಸೊ ಎಲ್ಲ ಒಂಥರ ಏನು, ಎಲ್ಲ ಚಾನಲ್ ವಹಿಸ್ಕೊಂಡಿದೆ, ನಮ್ದೇನಿದ್ರು ಬರೀ ಈ ಥರ ಮಾಡ್ಕೊಂಡು ಹೋಗೋದಷ್ಟೇ ಅಂತಂದು ಒಂದಿಷ್ಟು ಅಸಮಾಧಾನಗಳು ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ. ಅದೇ ಇಲ್ಲ ಪಾಪ, ಅಂದರೆ ನಾನು ಹಂಗೆ ಆಗಿರಲ್ಲ ಅಂತ ಹೇಳಲ್ಲ, ಅವ್ರಿಗೆ ಆಗಿರಬಹುದು. ಅಂದರೆ ನನಗೆ ಅನ್ಸೋದು ಏನು ಗೊತ್ತಾ, ನಾವು ಎಷ್ಟರ ಮಟ್ಟಿಗೆ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತೀವಿ, ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡ್ಕೋತೀವಿ, ಅದ್ರ ಮೇಲೆ ಜರ್ನಿ. ನನಗಂತೂ ಅದೇ ಅನುಭವ ಆಗಿರೋದು. ಸೊ ಮೇ ಬಿ ಏನೋ ಎಲ್ಲೋ ಒಂದು ಕಡೆ ಅವರು ಹೆಲ್ಪ್ ಮಾಡಿ ಚೆನ್ನಾಗೂ ಮಾಡ್ಸೋಕ್ಕೆ. ಆಮೇಲೆ ನನಗೆ ಒಂದು ಅರ್ಥ ಆಗಿಲ್ಲ ವೈದೇಹಿ ಇವತ್ವರೆಗೂ, ಸಿ ಇಫ್ ಪೀಪಲ್ ಕ್ಯಾನ್ ಹೆಲ್ಪ್ ಯು ಗ್ರೋ, ವೈ ಡೋಂಟ್ ಯು ಟೇಕ್ ದಟ್ ಹೆಲ್ಪ್, ವೈ ಡು ಯು ಟೇಕ್ ಇಟ್ ಇನ್ ದಿ ಅದರ್ ವೇ ಅಂತ. ಈಗ ನಮ್ಗೆ ಅನ್ಸ್ಬೋದು ಅವ್ರು ಯಾರೋ ಡಾಮಿನೇಟಿಂಗ್ ಆಗಿ ಅವ್ರು ಹೇಳಿದ್ದೇ ನಾವು ಮಾಡಬೇಕಲ್ಲ ಅಂತ. ಬಟ್ ಇನ್ಫ್ಯಾಕ್ಟ್ ನನಗಾಗಿರೋ ಅನುಭವದಲ್ಲಿ ಅವ್ರು ಹೇಳಿದ್ದು ಎಷ್ಟೋ ನಾನು ಕೇಳಿದ್ರಿಂದ ಧಾರಾವಾಹಿ ಚೆನ್ನಾಗೂ ನಡೆದಿದೆ, ತುಂಬ ದಿನ ನಡೆದಿದೆ. ಎಷ್ಟೋ ಸಲ ನಾವು ಚಾಲೆಂಜಿಂಗ್ ಆಗಿ ಅವ್ರಿಗೆ ಇಲ್ಲ ನಾನು ಹೇಳಿದ್ದೆ ಆಗಬೇಕು, ನಾವು ಹೇಳಿದ್ದೆ ನಡಿಬೇಕು ಅಂದಾಗ ಅದೆಲ್ಲೂ ಗ್ರೋತ್ ಕುಂಠಿತನೂ ಆಗ್ಬೋದಲ್ವಾ. ಇಟ್ ಇಸ್ ಆಲ್ವೇಸ್ ಬೆಟರ್ ವಿ ಬೋತ್ ಜಾಯಿನ್ ಹ್ಯಾಂಡ್ಸ್ ಆ್ಯಂಡ್ ವರ್ಕ್. ದಟ್ಸ್ ವಾಟ್ ಐ ಪ್ರಿಫರ್. ಓಕೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಹಾಗೆ ವಿಶ್ವವಾಣಿ TV ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.